ಓಂ ರಚಸ್ಸಾಮರಸಃ ಸಾಮ್ನ ಉದ್ಗೀತೋ ರಸಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಶತತಮಃ ಭಾಗಃ, 100ನೇ ಭಾಗ. ತತ್ರ ವಾಯುಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಪಂಚೋತ್ತರಃ ಶತತಮಃ ಅಧ್ಯಾಯಃ, 105ನೇ ಅಧ್ಯಾಯ. ವೈಷ್ಣವ ಪಾಠೆ ಏಕಶತತಮಃ 101ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಶತತಮಃ ಅಧ್ಯಾಯಃ ಪ್ರವರ್ತತೆ. ಯತ್ರ ನ್ಯೂನಾನ್ಯೂನಂ 60 ಶ್ಲೋಕಾಃ, 60 ಶ್ಲೋಕಗಳು ಸಮಾಪ್ತಾಃ ತಿಷ್ಠಂತಿ. ಯಮಲೋಕಸ್ಯ ಮಾರ್ಗಃ ಕೃಷ್ಣೇನ ಲೋಕಗುರುಣಾ ಸಮವರ್ಣ್ಯತ. ಯಸ್ಯ ಲೋಕಸ್ಯ ವರ್ಣನಂ ವಿಷ್ಣೋಃ ಕೃಷ್ಣಸ್ಯ ಮುಖಾತ್ ಶ್ರುತ್ವಾ ಪಾಂಡವಃ ಯುಧಿಷ್ಠಿರಃ ಭುವಿ ಪಪಾತ. ನಿಸ್ಸಂಜ್ಞಃ ಭಯಪೀಡಿತಃ ನಿಶ್ಚೇಷ್ಟಶ್ಚ ಸಹ ಬಭೂವ. ತತಃ ಅಚ್ಯುತೇನೈವ ಕೃಷ್ಣೇನ ಸಮಾಶ್ವಸ್ತಃ ಅಯಂ ಧರ್ಮಜಃ ಶನೈಃ ಸಂಜ್ಞಾಂ ಲೇಭೆ. ನೇತ್ರೇ ಚ ತೋಯೇನ ಪ್ರಕ್ಷಾಲ್ಯ ಪುನರಿದಂ ಅಬ್ರವೀತ್ ಕೇಶವಂ. ಹೇ ಮಹಾದೇವ, ಯಮಲೋಕಸ್ಯ ಮಾರ್ಗಸ್ಯ ವಿಸ್ತರಂ ಶ್ರುತ್ವಾ ಅಹಂ ಭೃಶಂ ಭೀತೋಸ್ಮಿ. ಕೇನ ದಾನೇನ ಕೈಃ ವಸ್ತುಭಿಃ ಇಹಲೋಕೆ ದತ್ತೈಃ ಯೈಃ ಮಾರ್ಗೈಃ ಅನುಸೃತೈಃ ತಮಿಮಂ ಘೋರಂ ಮಾರ್ಗಂ ಪುರುಷಾಃ ತರಂತಿ ತನ್ಮಮಾಚಕ್ಷ್ವ ಇತಿ ಪ್ರಾರ್ಥಯಾಮಾಸ. ಯಮಲೋಕದ ವರ್ಣನೆಯನ್ನು ಕೃಷ್ಣ ಏನು ಮಾಡಿದ, ಆ ವರ್ಣನೆಯನ್ನು ಕೇಳಿಯೇ ಸ್ವಯಂ ಧರ್ಮರಾಜನು ಕೂಡ ತತ್ತರಿಸಿದ ಅನ್ನೋದನ್ನು ನೋಡಿದ್ದೀವಿ. ಮತ್ತು ಅಲ್ಲದಲ್ಲೇ ಕೇಳಿದ, ಇಂಥ ಮಾರ್ಗವನ್ನ, ಭಯಂಕರವಾದ ಮಾರ್ಗವನ್ನ ನಾವು ಹೇಗೆ ದಾಟಬೇಕು, ಯಾವ ಸತ್ಕರ್ಮ ನಾವು ಈ ಜಗತ್ತಿನಲ್ಲಿ ಮಾಡಿದರೆ ಆ ಕರ್ಮವನ್ನ ನಮಗೆ ದಾಟಲಿಕ್ಕೆ ಅನುಕೂಲ ಆದೀತು, ಇದೆಲ್ಲವನ್ನೂ ವಿವರಣೆ ಮಾಡಿ ಹೇಳು ಅಂತ ಕೃಷ್ಣನನ್ನ ಅವನು ಕೇಳ್ತಾ ಇದ್ದಾನೆ. ಅದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಮುಂದೆ ಕೃಷ್ಣ ಅವನಿಗೆ ಯಾವ ಸನ್ಮಾರ್ಗವನ್ನ ಸಾಧಕನಾದವನು ಅನುಸರಿಸಬೇಕಾಗ್ತದೆ ಅನ್ನೋದನ್ನ ವಿವರಿಸಿ ಹೇಳೋದನ್ನ ಈಗ ನಾವು ನೋಡಬೇಕಾಗಿದೆ. ಇಹ ಯೇ ಧಾರ್ಮಿಕಾಲೋಕೆ ಜೀವಘಾತ ವಿವರ್ಜಿತಾಃ ಗುರು ಶುಶ್ರೂಷಣೆ ಯುಕ್ತಾಃ ದೇವಬ್ರಾಹ್ಮಣ ಪೂಜಕಾಃ. ಈ ಜಗತ್ತಿನಲ್ಲಿ ಅವರು ಧಾರ್ಮಿಕರಾಗಿ ಬದುಕಬೇಕು. ಜೀವಘಾತ ವಿವರ್ಜಿತಾಃ, ಸ್ತ್ರೀ ಪುರುಷ ಮತ್ತೆ ಯಾವುದೇ ವರ್ಣ, ಯಾವುದೇ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಯಾವ ಜೀವವನ್ನು ಕೂಡ ಅವರು ನೋಯಿಸಬಾರದು. ಗುರು ಹಿರಿಯರ ಸೇವಾದಲ್ಲಿ ಆಸಕ್ತರಾಗಿರಬೇಕು. ದೇವತೆಗಳನ್ನ, ಜ್ಞಾನಿಗಳನ್ನ ಗೌರವಿಸುವಂತಹ ಸ್ವಭಾವವುಳ್ಳವರಾಗಿರಬೇಕು. ಅಂಥವರು ಸದ್ಗತಿಯನ್ನು ಪಡಿತಾರೆ ಅಂತ ಕೃಷ್ಣ ಒಂದೊಂದಾಗಿ ಆ ವಿವರಗಳನ್ನ ಯುಧಿಷ್ಠಿರನಿಗೆ ಹೇಳಿಕ್ ತೊಡಗಿದ್ದಾನೆ. ಇಂಥ ಸಜ್ಜನರಾದವರು, ಸಾಧಕರಾದವರು ಸಪತ್ನೀಕರಾಗಿ ತಮ್ಮ ಬಂಧುಗಳ ಸಮೇತವಾಗಿ
ಈ ಮಾರ್ಗದಿಂದ ಪ್ರಯಾಣ ಮಾಡ್ತಾರೆ, ಅವರು ಸುಖವಾಗಿ ಪ್ರಯಾಣ ಮಾಡ್ತಾರೆ. ಅದನ್ನು ಈಗ ಹೇಳ್ತೇನೆ ಕೇಳು. ಬ್ರಾಹ್ಮಣರಿಗೆ ನಾನಾ ಥರದ ದಾನಗಳನ್ನು ಕೊಡಬೇಕು. ಅವರು ಸುಖವಾಗಿ ಮಾರ್ಗವನ್ನು ದಾಟ್ತಾರೆ. ಅನ್ನಂಜಯೇ ಪ್ರಯಚ್ಛಂತಿ. ಮತ್ತೆ ಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ ಸುಸಂಪನ್ನವಾದಂಥ ಸುಸಂಸ್ಕೃತವಾದ ಅನ್ನ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸಕಲ ಗುಣಗಳಿಂದ ಕೂಡಿದಂಥ, ಅದಕ್ಕೆ ವ್ಯಂಜನಾದಿಗಳಿಂದ ಕೂಡಿದಂತಹ ಅನ್ನವನ್ನ ಬ್ರಾಹ್ಮಣರಿಗೆ ದಾನ ಮಾಡುವವರು. ವಿಶೇಷತಃ ಸಾಮಾನ್ಯ ಬ್ರಾಹ್ಮಣನಿಗೆ ದಾನ ಮಾಡುವುದಕ್ಕಿಂತ ಜ್ಞಾನಿಯಾದ ಬ್ರಾಹ್ಮಣನಿಗೆ ಅದೆಲ್ಲವನ್ನು ದಾನ ಮಾಡುವಂಥವರು. ಅವರು ನಾನಾ ಥರದ ವಿಚಿತ್ರವಾದ ವಿಮಾನಗಳಲ್ಲಿ ಕೂತ್ಕೊಂಡು ಅಪ್ಸರೆಯರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಶ್ರೇಷ್ಠವಾದಂತಹ ಮಂಗಳಕರವಾದಂತಹ ಮಾರ್ಗದಲ್ಲಿ ಈ ಪ್ರಯಾಣವನ್ನ ಮುಂದುವರಿಸ್ತಾರೆ. ಮತ್ತೆ ನಿತ್ಯವೂ ಕೂಡ ನಿಷ್ಕಲ್ಮಶವಾದಂತಹ ಮಾತನಾಡುವವರು, ಕೆಟ್ಟ ಮಾತನ್ನು ಯಾರಿಗೂ ಆಡುವಂಥವರಲ್ಲ. ಸ್ವಚ್ಛವಾದಂತಹ ಶುದ್ಧವಾದ ಹೃದಯದಿಂದ ಶುದ್ಧವಾದ ಮಾತನ್ನೇ ಆಡುವವರು. ಯಾರನ್ನು ಯಾವತ್ತೂ ಕೂಡ ಮಾತಿನಿಂದ ನೋಯಿಸದೇ ಇರುವವರು. ಇಂಥವರೆಲ್ಲರೂ ಕೂಡ ಈ ಮೋಡದಂತೆ ಕಂಗೊಳಿಸುವಂತಹ ವಿಮಾನಗಳಲ್ಲಿ ಕೂತ್ಕೊಂಡು ಮುಂದೆ ಪ್ರಯಾಣ ಮಾಡ್ತಾರೆ. ಆ ಮೋಡಗಳಿಂದ ಬಿಳಿ ಮೋಡದಂತಿರುವಂತಹ ಎತ್ತುಗಳು, ಆ ಎತ್ತುಗಳಿಂದ ಕೂಡಿದಂತಹ ವಿಮಾನಗಳಲ್ಲಿ, ಆ ವಿಮಾನ ಅಂದ್ರೆ ಅದೊಂದು ರೀತಿಯಾದ ವಾಹನ ಅಷ್ಟೆ. ವಿಮಾನವನ್ನು ಎತ್ತಿ ಹೇಗೆ ಎಳೆಯುತ್ತದೆ, ವಿಮಾನವನ್ನು ಎತ್ತಿ ಎಳಿಬೇಕಾದ ಅವಶ್ಯಕತೆ ಇದೆಯಾ ಅಂತ ನಮಗೆ ವಿಚಿತ್ರವಾಗಿ ಕಾಣಿಸಬಹುದು. ಅಲ್ಲಿ ವಿಮಾನ ಅಂದ್ರೆ ಅದೊಂದು ವಾಹನ. ಆ ವಾಹನವನ್ನು ಕೆಲವು ಬಾರಿ ಹಂಸಗಳು ಎಳಿತಿರ್ತವೆ ಅಂತಲೂ ಇದೆ. ಕೆಲವು ಬಾರಿ ಇಂಥ ಬಿಳಿಯ ಮೋಡದಂತೆ ಬಲಿಷ್ಠವಾದ ಎತ್ತುಗಳು ಆ ವಿಮಾನವನ್ನು ಎಳಿತವೆ. ಅಂಥ ವಿಮಾನದಲ್ಲಿ ಕೂತ್ಕೊಂಡು ಅವರು ಪ್ರಯಾಣ ಮಾಡ್ತಾರೆ. ಕಪಿಲ ಗೋವುಗಳನ್ನ ಶ್ರೋತ್ರಿಯರಾದಂತಹ ಬ್ರಾಹ್ಮಣರಿಗೆ ದಾನ ಮಾಡಿದವರು. ಅವರು ಯಮಲೋಕಕ್ಕೆ ಹೋಗ್ತಾರೆ. ಪಾದರಕ್ಷೆಗಳನ್ನ, ಛತ್ರಿಗಳನ್ನ, ಹಾಸಿಗೆಗಳನ್ನ, ಆಸನಗಳನ್ನ, ಆಭರಣಗಳನ್ನು ದಾನ ಮಾಡುವವರು. ಅವರು ಕುದುರೆ, ಎತ್ತು, ಆನೆ ಮೊದಲಾದ ವಾಹನಗಳಲ್ಲಿ ಕೂತ್ಕೊಂಡು ಆ ಯಮರಾಜನ ನಗರಕ್ಕೆ ಹೋಗ್ತಾರೆ. ಯಮರಾಜನ ನಗರ ಅಂದರೆ ಕೇವಲ ಅದು ದುಃಖಿಗಳಿಗೆ, ಪಾಪಿಷ್ಠರಾದವರಿಗೆ ಶಿಕ್ಷೆ ಕೊಡ್ಲಿಕ್ಕಾಗಿ ಮಾತ್ರ ಇರುವಂತಹ ನಗರ ಅಲ್ಲ. ಅದು ಪುಣ್ಯವಂತರಾದವರಿಗೆ ಸುಖವನ್ನು ಕೊಡ್ಲಿಕ್ಕೂ ಕೂಡ ಇರುವಂತಹ ಮಾರ್ಗವೂ ಹೌದು. ಅಂಥ ಮಾರ್ಗದಲ್ಲಿ, ಅಂಥ ನಗರಕ್ಕೆ ಅವರು ಪ್ರಯಾಣಿಸ್ತಾರೆ. ಈ ಯಮನ ಪಟ್ಟಣಕ್ಕೆ ಹೋಗ್ತಾರೆ ಅಂತ ಹೇಳುವಾಗ ಇಲ್ಲೊಂದು ವೈಷ್ಣವ ಪಾಠದಲ್ಲಿ ಒಂದು ಪಾಠ ಕೇಳಿ ಬರ್ತದೆ. ಧನದಸ್ಯ ಪುರಂ ರಮ್ಯಂ ಸೌವರ್ಣ ಛತ್ರಶೋಭಿತಾಹ ಅಂತ. ಇಲ್ಲಿ ಯಮರಾಜನ ಪಟ್ಟಣಕ್ಕೆ ಹೋಗೋದು ಅನ್ನೋ ಅರ್ಥ ಅಲ್ಲಿ ಬರೋದಿಲ್ಲ. ಧನದಸ್ಯ ಪುರಂ ರಮ್ಯಂ ಇತ್ಯತ್ರ ಧನದಸ್ಯ ಧನಧಾತು ಪುರುಷಸ್ಯ ಯತ್ಪುರಂ ತತ್ಪುರಂ ಗಚ್ಚಂತಿ. ಧನವನ್ನು ಕೊಡುವಂಥ ವ್ಯಕ್ತಿ ಏನಿದ್ದಾನೆ ಅವನ ಯಾವ ನಗರ ಇದೆಯೋ ಆ ನಗರಕ್ಕೆ ಇವರೆಲ್ಲ ಹೋಗ್ತಾರೆ ಅಂತ ಅದಕ್ಕೆ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಇದೆ. ಹಾಗಾದ್ರೆ ಧನವನ್ನು ಕೊಡುವಂತಹ ವ್ಯಕ್ತಿ ಯಾರು ಅದನ್ನು ಅವರು ವರ್ಣನೆ ಮಾಡಲಿಲ್ಲ. ಅದಕ್ಕೆ ನಾವು ಬೇರೆ ಅರ್ಥ ಇಟ್ಕೋಬೇಕು. ಇದು ಇರುವ ಪಾಠ ಧರ್ಮರಾಜಸ್ಯ ಅಂತ ಕೆಲವು ಕಡೆ ಪಾಠ ಇದೆ. ಹಾಗೇನೆ ವೈವಸ್ವತಸ್ಯ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಧರ್ಮರಾಜಪುರಂ ಅಂತ ಕೆಲವು ಕಡೆ ಇದ್ರೆ ವೈವಸ್ವತಪುರಂ ರಮ್ಯಂ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಆದ್ರಿಂದ ಅಂಥ ವೈವಸ್ವತ ಅನ್ನೋ ಶಬ್ದದಿಂದಾಗಲಿ ಧರ್ಮರಾಜ ಎಂಬ ಶಬ್ದದಿಂದಾಗಲಿ ಆ ಯಮನನ್ನು ಇಟ್ಕೊಳ್ಬೇಕು. ಆ ಯಮನ ಪಟ್ಟಣಕ್ಕೆ ಅವ್ರು ಹೋಗ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಧನದಸ್ಯ ಪುರಂ ರಮ್ಯಂ ಅನ್ನೋ ಪಾಠ ಅಷ್ಟು ಉಚಿತವಾದ ಪಾಠ ಅಲ್ಲ. ಲಕ್ಷಾಲಂಕಾರ ಕೇಳಿರುವ ಅರ್ಥವೂ ಕೂಡ ಅಷ್ಟೇನೋ ಸ್ವೀಕಾರಕ್ಕೆ ಯೋಗ್ಯವಾದಂತಹ ಅರ್ಥ ಅಲ್ಲ. ವೈಷ್ಣವ ಪಾಠದಲ್ಲಿ ನಾನೀಗಾಗಲೇ ಹೇಳಿದೆ ಧನದಸ್ಯ ಅಂತಿದೆ ಅಂತ.
ಧನದಸ್ಯ ಧನಧಾತು ಪುರುಷಸ್ಯ, ಧನವನ್ನು ಕೊಡುವ ಪುರುಷನ ಪಟ್ಟಣ ಅಂತ. ಧನವನ್ನು ಕೊಡುವ ಪುರುಷನ ಪಟ್ಟಣ ಯಾವುದು ಅನ್ನೋದು ಲಕ್ಷಾಲಂಕಾರ ವಿವರಿಸಲಿಲ್ಲ. ಕುಬೇರನ ಪಟ್ಟಣವೋ, ಕುಬೇರನ ಪಟ್ಟಣ ಅಂತ ಹೇಳ್ಬಿಡಬಹುದಿತ್ತು ಲಕ್ಷಾಲಂಕಾರ, ಅದನ್ನ ಹೇಳಲಿಲ್ಲ. ಅದಕ್ಕಾಗಿ ಕೆಲವರು ಕುಬೇರನ ಪಟ್ಟಣವನ್ನ ಕುರಿತು ಹೋಗ್ತಾರೆ ಅಂತ ಅನುವಾದ ಮಾಡಿಯೂ ಬಿಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಕುಬೇರನ ಪಟ್ಟಣಕ್ಕೆ ಹೋಗುವ ಪ್ರಶ್ನೆ ಇಲ್ಲ. ಕುಬೇರ ಯಾವುದೇ ಪುಣ್ಯವಂತರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಹಾಗೆ ಪಾಪಿಷ್ಠರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಇಲ್ಲೆಲ್ಲ ಕಡೆ ಇದ್ದದ್ದು ಆ ಯಮನ ಪಟ್ಟಣಕ್ಕೆ ಹೇಗೆ ಹೋಗಬೇಕು ಮತ್ತೆ ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ವಿವರಣೆ ಎಲ್ಲ ಕಡೆ ಇರೋದು. ಆದ್ರಿಂದ ಈ ಥರದ ಪಾಠ ಸರಿಯಲ್ಲ ಅದು ಧನದಸ್ಯ ಅಂತ ಅನ್ನೋದು. ಧರ್ಮರಾಜಸ್ಯ ಅನ್ನೋ ಪಾಠವೇ ಉಚಿತವಾದಂಥ ಪಾಠ, ಅದನ್ನ ತಿದ್ಕೊಳ್ಬೇಕು. ಇಂತಹ ಪ್ರಮಾದಗಳನ್ನ ನಮಗೆ ಲಕ್ಷಾಲಂಕಾರ ಅರ್ಥಾತ್ ಲಕ್ಷಾಪಚಾರ ಅನೂಚಾನವಾಗಿ ಮಾಡ್ತಾ ಬಂದಿದೆ, ಅದಕ್ಕೇನು ಆಶ್ಚರ್ಯ ಅಲ್ಲ ಇದು. ಇನ್ನು ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನ ಪೇಯಗಳನ್ನು ದಾನ ಮಾಡುವವರು, ಸಿದ್ಧವಾದಂತಹ ಅನ್ನವನ್ನ ಶ್ರದ್ಧೆಯಿಂದ ಒಳ್ಳೆ ಗುಣವುಳ್ಳಂತಹ ಅನ್ನವನ್ನು ದಾನ ಮಾಡುವವರು, ಇವರು ನಾನಾ ಥರದ ವಾಹನಗಳಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾರೆ. ಎಳ್ಳಿನ ಅನ್ನ ಮತ್ತೆ ಎಳ್ಳಿನಿಂದ ಮಾಡಿದಂತಹ ಹಸು, ಇದು ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿದೆ. ಒಂದು ಗೋವನ್ನ ಎಳ್ಳಿನಿಂದ ಮಾಡಬೇಕು, ಅಂಥ ಗೋವನ್ನು ದಾನ ಮಾಡುವುದು. ತುಪ್ಪದಿಂದ ಮಾಡಿದಂಥ ಗೋವು, ಘೃತ ಗೋದಾನ ಅಂತ ಹಿಂದೆಲ್ಲ ಬಂದಿದೆ. ಅವರೆಲ್ಲರೂ ಸೂರ್ಯನಂತೆ ಹೊಳೆಯುವ ವಿಮಾನದಲ್ಲಿ ಕೂತ್ಕೊಂಡ್ರು ಸುಶ್ರಾವ್ಯವಾದಂತಹ ಸಂಗೀತವನ್ನು ಕೇಳ್ತಾ ಆ ಯಮರಾಜನ ಪಟ್ಟಣಕ್ಕೆ ಹೋಗ್ತಾರೆ. ಈ ಜಗತ್ತಿನಲ್ಲಿ ನಾನಾ ಥರದ ಬಾವಿ, ಕೆರೆ, ಕೊಳ್ಳ, ಕಾಲುವೆ ಇತ್ಯಾದಿಗಳನ್ನು ಕಟ್ಟಿಸಿ, ಜಲಾಶಯಗಳನ್ನು ಕಟ್ಟಿಸಿ ಜನರಿಗೆ ಉಪಕಾರ ಮಾಡಿರ್ತಾರೋ ಅವರು ಕೂಡ ಸುಖಮಯವಾಗಿ ಯಮಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಪ್ರಯಾಣದಲ್ಲಿ ದೇವದೂತರು ಅವರಿಗೆ ಚಾಮರಗಳಿಂದ, ಬೀಸಣಿಗೆಗಳಿಂದ ಗಾಳಿ ಬೀಸ್ತಾ ಇರ್ತಾರೆ. ಯಾರು ಈ ಜಗತ್ತಿನಲ್ಲಿ ದೇವ ಮಂದಿರಗಳನ್ನ, ಮನೆಗಳನ್ನ ಕಟ್ಟಿಸಿದ್ದಾರೋ ಅವರು ಕೂಡ ಆ ಪ್ರೇತಪತಿಯಾದಂತಹ ಯಮನ ಪಟ್ಟಣಕ್ಕೆ ಸುಖವಾಗಿ ಪ್ರಯಾಣ ಮಾಡ್ತಾರೆ. ಮರದಿಂದ ಮಾಡಿದಂತಹ ಪಾದುಕೆಗಳನ್ನ ದಾನವಾಗಿ ಕೊಟ್ಟವರು ಆ ಪ್ರಯಾಣ ಮಾಡುವಾಗ ಸುವರ್ಣ ಮಣಿಪೀಠದಲ್ಲಿ ಕಾಲಿಟ್ಕೊಂಡು, ಕೂತ್ಕೊಳ್ಳಿಕ್ಕೊಂದು ಆಸನ ಇರ್ತದೆ, ಕಾಲಿಡ್ಲಿಕ್ಕೆ ಮತ್ತೊಂದು ಆಸನ ಇರ್ತದೆ, ಅಂಥ ಆಸನದಲ್ಲಿ ಕೂತ್ಕೊಂಡು ಅವರು ಪ್ರಯಾಣ ಮಾಡ್ತಾರೆ. ಆರಾಮಾನ್ ವೃಕ್ಷ ಷಂಡಾಂಶ ರೂಪಯಂತಿಸಿ ಏನರಾಹ, ಅನೇಕ ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿ ವೃಕ್ಷಗಳನ್ನು ನಡೆಸುವವರು, ಅನೇಕ ತೋಪುಗಳನ್ನು ತಯಾರು ಮಾಡುವವರು, ಉದ್ಯಾನವನಗಳನ್ನು ನಿರ್ಮಿಸುವವರು, ಅವರು ಎಲ್ಲರೂ ಕೂಡ ಸುಖವಾಗಿ ಪ್ರಯಾಣ ಮಾಡ್ತಾರೆ. ದಿವ್ಯ ಪುರುಷರು ಅವರನ್ನ ಅಲ್ಲಿ ಬರಮಾಡಿಕೊಳ್ತಾರೆ. ಅವ್ರು ಹೋಗುವ ಮಾರ್ಗದಲ್ಲಿ ಅನೇಕ ಥರದ ಶ್ರೇಷ್ಠ ವೃಕ್ಷಗಳಿರ್ತವೆ, ಅದರಿಂದ ಅವರಿಗೆ ಆ ಮಾರ್ಗ ಸುಖಕರವಾಗಿರ್ತದೆ. ಆನೆ, ಹಸು, ಕುದುರೆ ಇತ್ಯಾದಿಗಳನ್ನು ದಾನ ಮಾಡಿದವರು ಆ ಯಮಲೋಕದ ಮಾರ್ಗದಲ್ಲಿ ಸುಖವಾಗಿ ಪ್ರಯಾಣ ಮಾಡ್ತಾರೆ. ಭೂದಾನ ಮಾಡಿದವರು ಈ ಎತ್ತುಗಳಿಂದ ಕೂಡಿದಂತಹ ವಿಮಾನಗಳಲ್ಲಿ ಮುಂದೆ ಪ್ರಯಾಣ ಮಾಡ್ತಾರೆ. ದೀಪದಾನ ಮಾಡಿದಂಥವರು ಸೂರ್ಯನಂತೆ ಹೊಳೆಯುವ ವಿಮಾನದಲ್ಲಿ ಕೂತ್ಕೊಂಡು ಆ ಯಮಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಮನೆಗಳನ್ನ ಮತ್ತು ಆಶ್ರಮಗಳನ್ನು ದಾನವಾಗಿ ಕೊಡುವವರು, ಯಮನ ನಗರಕ್ಕೆ ಸುಖವಾಗಿ ಪ್ರಯಾಣ ಮಾಡ್ತಾರೆ. ಬ್ರಾಹ್ಮಣರು, ಜ್ಞಾನಿಗಳಾದವರು ಮನೆಗೆ ಬಂದಾಗ ಅವರಿಗೆ ಮನೆಗೆ ಕರೆತಂದು ಅವರಿಗೆ ದಣಿವಾಗಿದ್ದಾಗ ಯಥೋಚಿತವಾಗಿ ಅವರನ್ನು ಗೌರವಿಸಿ, ತಲೆಗೆ ಹಚ್ಚಲಿಕ್ಕೆ ತೈಲ, ಕಾಲು ತೊಳೆಯಲಿಕ್ಕೆ ನೀರು, ಕುಡಿಲಿಕ್ಕೆ ತಂಪಾದಂತಹ ಪಾನೀಯ ಇದನ್ನೆಲ್ಲ ಕೊಟ್ಟವರು ಕುದುರೆಗಳ ಮೇಲೆ ಕೂತ್ಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಶಾಂತರಾದ ಜ್ಞಾನಿಗಳನ್ನ ಗೌರವಿಸುವಂಥವ್ರು, ಗೌರವಿಸಿ ಅವರನ್ನ ಮನೆಗೆ ಕರ್ಕೊಂಡು ಬರುವಂಥವ್ರು. ಚಕ್ರವಾಕ ಪಕ್ಷಿಗಳಿಂದ ಕೂಡಿದಂತಹ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ.
ಮುಂದೆ ಗೋದಾನ ಮಾಡಿದವರ ಬಗ್ಗೆ ವರ್ಣನೆ ಮಾಡ್ತಾರೆ. ನಮಃ ಸರ್ವಸಹಾಭ್ಯಶ್ಚ ಇತಿ ಅಭಿಧಾಯ ದಿನೇ ದಿನೇ ನಮಸ್ಕರೋತಿ ಗೋಭ್ಯ ಯಹ ಸ ಸುಖಂ ಯಾತಿ ತತ್ಪಥಂ. ಗೋವುಗಳಿಗೆ ನಮಸ್ಕಾರ ಮಾಡಬೇಕಂತ. ಏನಂತ ನಮಸ್ಕಾರ ಮಾಡಬೇಕು? ಸರ್ವಸಹಾಭ್ಯ, ಎಲ್ಲವನ್ನೂ ಅತ್ಯಂತ ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥವು ಈ ಗೋವುಗಳು, ಗೋಮಾತೆಯರು ಅಂತ. ಇದೇ ಒಂದು ತುಂಬಾ ಸುಂದರವಾದಂತಹ ಸಂಕ್ಷಿಪ್ತವಾದಂತಹ ಮಂತ್ರ. ಗೋವುಗಳನ್ನ ವರ್ಣನೆ ಮಾಡುವಂತಹ ಅನೇಕ ಬೇರೆ ಬೇರೆ ಮಂತ್ರಗಳು ಇದೇ ಮಹಾಭಾರತದಲ್ಲೇ ಬಂದಿವೆ. ಸ್ವರೂಪ ಬಹುರೂಪಾಶ್ಚ, ಗಾವೋ ವಿಶ್ವಸ್ಯ ಮಾತರಃ, ಹೀಗೆಲ್ಲ ಮಂತ್ರಗಳು ಬಂದಿವೆ. ಗಾವೋ ಮಮಾಗ್ರತೋ ನಿತ್ಯಂ, ನನ್ನ ಎದುರುಗಡೆ ಗೋವುಗಳಿವೆ, ಹಿಂಭಾಗದಲ್ಲಿ ಗೋವುಗಳಿವೆ ಅಂತ ಹೀಗೆಲ್ಲ ಅನೇಕ ತರದ ಮಂತ್ರಗಳೆಲ್ಲ ಬಂದಿವೆ. ಗಾವಸ್ತೇಜ ಪರಂ ಪ್ರೋಕ್ತಂ ಇಹಲೋಕೆ ಪರತ್ರ ಚ ನಗೋಭ್ಯ ಪರಮಂ ಕಿಂಚಿತ್ ಪವಿತ್ರಂ ಇಹ ವಿದ್ಯತೆ. ಗೋವಿಗಿಂತ ಪವಿತ್ರವಾದ ಯಾವುದೂ ಇಲ್ಲ ಅಂತ ಹೀಗೆಲ್ಲ ಬಂದಿದೆ. ಆ ಎಲ್ಲ ಶ್ರೇಷ್ಠ ಮಂತ್ರಗಳನ್ನು ಶ್ರಾದ್ದ ಕಾಲದಲ್ಲಿ ಹೇಳಬೇಕು ಅಂತೆಲ್ಲ ಬಂದಿದೆ. ಇಡೀ ಶ್ಲೋಕವನ್ನೆಲ್ಲ ನೆನಪಿಟ್ಕೊಳ್ಳಿಕ್ಕಾಗದೇ ಇದ್ದವರಿಗೆ ನಮಃ ಸರ್ವಸಹಾಭ್ಯ ಅಂತ ಇಷ್ಟೇ ಹೇಳಿ ಆ ಗೋವುಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಅದರಿಂದ ದೊಡ್ಡ ಫಲ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾ ಸಂಕ್ಷಿಪ್ತವಾದಂತಹ ಆ ಗೋವುಗಳನ್ನ ವರ್ಣನೆ ಮಾಡುವಂತಹ ಒಂದು ಮಂತ್ರ ಇದೆ. ನಮೋಸ್ತು ಪ್ರಿಯದತ್ತಾಯಿ ಇತ್ಯೇವಂ ವಾದಿ ದಿನೇ ದಿನೇ ಭೂಮಿಂ ಆಕ್ರಮತೆ ಪ್ರಾತಃ ಶಯನಾದ್ ಉತ್ಥಿತಸ್ತು ಯಃ. ಇನ್ನೊಬ್ಬ ಭೂಮಿಗೆ ಪ್ರಿಯದತ್ತಾಯಿ ಭೂಮಿಯೈ ನಮಃ ಅಂತ ಹೇಳಿ ನಮಸ್ಕಾರ ಮಾಡುವವನು ಎಲ್ಲಾ ಕಾಮನೆಗಳನ್ನು ಪಡೆದು ಎಲ್ಲಾ ಥರದ ಆಭರಣಗಳನ್ನು ಹೊಂದಿ ಆ ಯಮನ ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾನಂತೆ. ಪ್ರಿಯದತ್ತಾಯಿ ಅಂತಿದೆಯಲ್ಲ, ಆ ಪ್ರಿಯದತ್ತಾಯಿ ಅನ್ನೋದಕ್ಕೆ ಲಕ್ಷಾಲಂಕಾರ ಹೀಗೆ ಅರ್ಥ ಮಾಡ್ತದೆ. ನಮೋಸ್ತು ಪ್ರಿಯದತ್ತಾಯಿ ಇತ್ಯತ್ರ ಪ್ರಿಯಾಣಿ ಧನಧಾನ್ಯಾದೀನಿ ದತ್ತಾನಿ ಯಯಾಸ ತಥೋಕ್ತ ತಸ್ಯೈ ಭೂಮ್ಯೈ. ಈ ಭೂಮಿಯೇ ನಮಗೆ ಪ್ರಿಯವಾದ್ದನ್ನ, ಧನ ಅದೇ ಕೊಟ್ಟಿರೋದು, ಧಾನ್ಯಗಳನ್ನು ಭೂಮಿಯೇ ಕೊಟ್ಟಿದೆ. ಇದೆಲ್ಲವನ್ನೂ ಕೊಟ್ಟಿರುವಂತಹ ಭೂಮಿಗೆ ಪ್ರಿಯಾಣಿ ದತ್ತಾನಿ ಯಯಾಸ, ಯಾವ ಭೂಮಿಯಿಂದ ಪ್ರಿಯವಾದಂತಹ ನಮಗೆಲ್ಲ ಬೇಕಾದಂತಹ ಎಲ್ಲಾ ವಸ್ತುಗಳು ದತ್ತಾನಿ ಕೊಡಲ್ಪಟ್ಟಿವೆಯೋ ಅವಳು ಪ್ರಿಯದತ್ತ ಅಂತ ಹೀಗೆ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ. ಇದಕ್ಕಿಂತ ಸುಂದರವಾದಂತಹ ವ್ಯಾಖ್ಯಾನವನ್ನ ಮಹಾಭಾರತನೇ ಮಾಡಿಕೊಟ್ಟಿದೆ ಹಿಂದೆ. ಅದನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಈ ಭೂಮಿಗೆ ಪ್ರಿಯದತ್ತ ಅಂತ ಹೆಸರು ಯಾಕೆ ಬಂತು? ನಾಮಾಸ್ಯ ಪ್ರಿಯದತ್ತೇತಿ ದೇವ್ಯಾಹ ಗುಹ್ಯಂ ಸನಾತನಂ ದಾನಂ ವಾಪ್ಯಥವಾ ದಾನಂ ನಾಮಾಸ್ಯಾಹ ಪ್ರಥಮಂ ಪ್ರಿಯಂ ಅಂತ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ 62ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಒಂದಿದೆ. ಅದಕ್ಕೇನರ್ಥ? ಈ ಭೂಮಿಗೆ ಪ್ರಿಯದತ್ತ ಅಂತ ಹೆಸರು. ನಾನು ಇಲ್ಲಿ 62ನೇ ಅಧ್ಯಾಯ 12ನೇ ಶ್ಲೋಕ ಅಂತ ಏನ್ ಹೇಳ್ತಾ ಇದ್ದೀನಿ, ಹಾಗೆ 35ನೇ ಶ್ಲೋಕನೂ ಒಂದು ಹಾಗೆ ಮುಂದೆ ಬರೋದಿದೆ. ಇಲ್ಲಿ 62ನೇ ಅಧ್ಯಾಯ ಅಂತ ನಾನು ರೆಫರ್ ಮಾಡಿರೋದೇನಿದೆ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ರೆಫರ್ ಮಾಡಿದ್ದೇನೆ. ಉತ್ತರ ಭಾರತದ ಪಾಠದಲ್ಲಿ ಅದು ಯಾವ್ದಾದ್ರು ಇಲ್ಲದೆ ಹೋದ್ರೆ ಮತ್ತೆ ದಕ್ಷಿಣ ಭಾರತದ ಪಾಠದಲ್ಲಿರೋದನ್ನು ಹೇಳಿರ್ತೇನೆ. ಆ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಂತ ಹೀಗೆಲ್ಲ ಹೇಳಿರ್ತೇನೆ. ಈ ಪ್ರಿಯದತ್ತ ಅನ್ನುವ ಹೆಸರು ಆ ಅನುಶಾಸನ ಪರ್ವದಲ್ಲಿ ಏನು ಬಂದಿದೆ ಅದು ಕೇವಲ ಉತ್ತರ ಭಾರತದ ಪಾಠದಲ್ಲಿ ಇರೋದಲ್ಲ, ದಕ್ಷಿಣ ಭಾರತದ ಪಾಠಗಳಲ್ಲೂ ಇದೆ. ನಾನು ಸಂಗ್ರಹ ಮಾಡಿಕೊಂಡಿರೋ ನನ್ನ ಸಂಗ್ರಹದಲ್ಲಿ ನನ್ನ ನೋಟ್ಸ್ ರೂಪದಲ್ಲಿ ಅದು ಉತ್ತರ ಭಾರತದ ಶ್ಲೋಕ ಸಂಖ್ಯೆ ಇರೋದ್ರಿಂದ ಅದನ್ನು ಹೇಳಿದ್ದೇನೆ ಅಷ್ಟೇ. ಅಂತೂ 62ನೇ ಅಧ್ಯಾಯ ಅಲ್ಲಿ 12ನೇ ಶ್ಲೋಕ ಇದೆ. ಈ ದೇವಿಗೆ, ಭೂದೇವಿಗೆ ಪ್ರಿಯದತ್ತ ಅಂತ ಗುಹ್ಯವಾದಂತಹ ರಹಸ್ಯವಾದ ಹೆಸರು. ಅದು ರಹಸ್ಯ ಆದ್ರಿಂದಲೇ ಅದರ ವಾಸ್ತವಿಕ ಅರ್ಥ ಏನು ಅಂತ ಲಕ್ಷಾಲಂಕಾರಕ್ಕೂ ಗೊತ್ತಾಗಲಿಲ್ಲ. ಪ್ರಿಯವಾದ ವಸ್ತುಗಳನ್ನು ನಮಗೆ ಕೊಡ್ತದೆ ಅಂತ ಅದಕ್ಕೆ ಕೈ ತೊಳ್ಕೊಂಡು ಸುಮ್ಮನೆ ಆಯ್ತು ಲಕ್ಷಾಲಂಕಾರ. ವಾಸ್ತವಿಕವಾದ ಅರ್ಥ ಏನು? ಲಕ್ಷಾಲಂಕಾರ ಹೇಳಿದ ಅರ್ಥ ಅಲ್ಲ ಅಂತಲ್ಲ. ದಾನಂ ವಾಪಿ ಅಥವಾ ದಾನಂ ನಾಮಾಸ್ಯಾಹ ಪ್ರಥಮಂ ಪ್ರಿಯಂ. ಭೂಮಿ ನಮಗೆ ಪ್ರಿಯವಾದ ಧನ, ಧಾನ್ಯ, ನೀರು ಎಲ್ಲ ಕೊಡ್ತದೆ ಅಂತ ಆ ವಿಚಾರ ಬೇರೆ ಆಯ್ತು. ಭೂಮಿಯನ್ನು ಕೊಡುವುದು, ಅಸ್ಯಾಹ ದಾನಂ, ಭೂಮಿಯನ್ನು ಯಾರ್ಯಾರು ದಾನವಾಗಿ ಕೊಟ್ರೆ, ಭೂಮಿಯನ್ನು ಯಾರ್ಯಾರು ದಾನವಾಗಿ ಸ್ವೀಕಾರ ಮಾಡಿದ್ರೆ ಅದು ಅವಳಿಗೆ ಬಹಳ ಪ್ರಿಯ. ದಾನಮಾಪಿ ಅಥವಾ ಆದಾನಂ,
ಅಸ್ಯಾಹ ಪ್ರಥಮಂ ಪ್ರಿಯಂ ಅಂತ ಆ ಶ್ಲೋಕ ಅರ್ಥ ಹೇಳಿದೆ. ಪ್ರಿಯದತ್ತ ಯಾವ ಭೂಮಿಯು ದತ್ತ ಕೊಡಲ್ಪಟ್ಟರೆ ಪ್ರಿಯ ಅತ್ಯಂತ ಪ್ರಿಯಕರಳಾಗ್ತಾಳೋ, ದಾನ ಕೊಟ್ಟವನಿಗೂ ಅನುಗ್ರಹ ಮಾಡ್ತಾಳೆ, ದಾನ ಸ್ವೀಕಾರ ಮಾಡಿದವನಿಗೂ ಅನುಗ್ರಹ ಮಾಡ್ತಾಳೋ ಅವಳನ್ನ ಪ್ರಿಯದತ್ತ ಅಂತ ಹೇಳಬೇಕು. ಮುಂದೆ ಅದೇ ಅಧ್ಯಾಯದಲ್ಲಿ ಮತ್ತೊಂದು ಶ್ಲೋಕ ಇದೆ, 35ನೇ ಶ್ಲೋಕ, 65ನೇ ಶ್ಲೋಕ ಅಲ್ಲ, 35ನೇ ಶ್ಲೋಕ, 62ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ. ಮಾಮೇವಾದತ್ತ ಮಾಂ ದತ್ತ ಮಾಂ ದತ್ವಾ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ತದ್ದತ್ತಂ ಜಾಯತೆ ಪುನಃ ಅಂತ ಇನ್ನೊಂದು ಶ್ಲೋಕ. ಅದು ಹೇಳ್ತದಂತ, ಭೂಮಿಯೇ ಹೇಳ್ತದಂತ. ಮಾಮೇವ ಆದತ್ತ, ನನ್ನನ್ನು ಯಾರು ದಾನ ಕೊಟ್ರೆ ನನ್ನನ್ನು ಸ್ವೀಕಾರ ಮಾಡಿರಿ, ಅಥವಾ ಮಾಂ ದತ್ತ, ನನ್ನನ್ನು ದಾನವಾಗಿ ಕೊಡಿ. ನನ್ನನ್ನು ದಾನವಾಗಿ ಕೊಟ್ರೆ ನೀವು ಮುಂದೆ ಮತ್ತು ಇನ್ನೊಂದು ಲೋಕದಲ್ಲಿ ನನ್ನನ್ನು ಪಡೆಯುತ್ತೀರಿ. ಅಸ್ಮಿನ್ ಲೋಕೆ, ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಏನು ಕೊಟ್ಟಿರ್ತೀರೋ ಅದನ್ನೇ ಪಡಿತೀರಿ. ಆದ್ರಿಂದ ಇದು ಬಹಳ ಮುಖ್ಯ ಅಂತ ಆ ಭೂಮಿ ಹೇಳ್ತದಂತೆ. ಯಯಿಮಾಂ ವ್ಯಾಹೃತಿಂ ವೇದ ಬ್ರಾಹ್ಮಣೋ ವೇದ ಸಂಹಿತಾಂ ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಬ್ರಹ್ಮಭೂಜಂ ಸಗಚ್ಛತಿ. ಪ್ರಿಯದತ್ತ ಅಂತ ಭೂಮಿಗೆ ನಮಸ್ಕಾರ ಮಾಡುವುದೇನಿದೆ, ಮತ್ತು ಮಾಮೇವಾದತ್ತ ಮಾಂ ದತ್ತ ಮಾಂ ದತ್ವಾ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ತದ್ದತ್ತಂ ಜಾಯತೆ ಪುನಃ ಅಂತ ಅನ್ನುವ ಈ ಶ್ಲೋಕವನ್ನ ಶ್ರಾದ್ದ ಕಾಲದಲ್ಲಿ ಹೇಳಬೇಕು. ವೇದಾರ್ಥವನ್ನು ಒಳಗೊಂಡಂತಹ ಒಂದು ಶಬ್ದ ಇದು, ಒಂದು ಶ್ಲೋಕ ಇದು. ಇದನ್ನು ಶ್ರಾದ್ದ ನಡೆಯುವಾಗ ಹೇಳಿದ್ರೆ ಆ ಶ್ರಾದ್ದ ಮಾಡುವ ಯಜಮಾನ, ಹೇಳಿದ ವ್ಯಕ್ತಿ, ಅವರೆಲ್ಲರಿಗೂ ಕೂಡ ಸದ್ಗತಿ ಆಗ್ತದೆ. ಯಾರನ್ನು ಕುರಿತು ಶ್ರಾದ್ದ ನಡೆದಿದೆಯೋ ಅವನಿಗೂ ಇದರಿಂದ ಸದ್ಗತಿ ಇದೆ ಅಂತ ಅಲ್ಲಿ ಅನುಶಾಸನ ಪರ್ವದಲ್ಲಿ ಬಂದಿದೆ. ಇದು ಆ ಪ್ರಿಯದತ್ತ ಅಂತ ಅನ್ನೋದಕ್ಕೆ ಅರ್ಥ. ನಾವು ವಾಸ್ತವಿಕವಾಗಿ ಅದನ್ನು ತಿಳ್ಕೊಳ್ಬೇಕಾದದ್ದು. ನಮೋಸ್ತು ವಿಪ್ರದತ್ತಾಯಿ ಅಂತ ಇನ್ನು ಕೆಲವು ಕಡೆ ಇದೆ. ನಮೋಸ್ತು ವಿಪ್ರದತ್ತಾಯಿ ಅಂದ್ರೆ ಬ್ರಾಹ್ಮಣನಿಗೆ ಕೊಡಲ್ಪಟ್ಟವಳು ಅಂತ. ನಮೋಸ್ತು ಪ್ರಿಯದತ್ತಾಯಿ ಅಂತ ಇನ್ನು ಕೆಲವು ಕಡೆ ಇದೆ. ಹಿಂದೆ ಪ್ರಿಯದತ್ತಾಯಿ ಅಂತಾನೆ ಬಂದಿರೋದ್ರಿಂದ ಅನುಶಾಸನ ಪರ್ವದಲ್ಲಿ ಇಲ್ಲೂ ಕೂಡ ಆ ಪ್ರಿಯದತ್ತಾಯಿ ಅನ್ನುವ ಪಾಠ ಇದ್ರೆ ಅದೇ ಹೆಚ್ಚು ಯೋಗ್ಯವಾದಂತಹ ಪಾಠ ಆಗ್ತದೆ. ಆದ್ರಿಂದ ನಾವು ತುಂಬಾ ಸರಳವಾಗಿ ಭೂಮಿಯನ್ನು ಸ್ತುತಿಸಬೇಕಾದ ಶಬ್ದ ಇದು. ನಿತ್ಯ ಭೂಮಿ ಮಾಕ್ರಮತೆ, ಹಾಸಿಗೆಯಿಂದ ಎದ್ದು ಭೂಮಿಯ ಮೇಲೆ ಕಾಲಿಡುವಾಗಲೇ ನಮೋಸ್ತು ಪ್ರಿಯದತ್ತಾಯೈ ಪ್ರಿಯದತ್ತಾಯೈ ನಮಃ ಅಂತ ಹೇಳಬೇಕು. ಯಾವ ಬೇರೆ ಶ್ಲೋಕವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿಲ್ಲ. ಸಮುದ್ರವಸನೇ ದೇವಿ ಅಂತ ನಮ್ಗೆ ಗೊತ್ತಿರ್ತದೆ, ಇರೋದಿಲ್ಲ ಅಂತಲ್ಲ. ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ ಗೊತ್ತಿರ್ತದೆ. ವಿಷ್ಣು ಪತ್ನಿಯಾದ ಭೂದೇವಿಯೇ ನಾನು ಪಾದಸ್ಪರ್ಶ ಮಾಡ್ತಾ ಇದ್ದೀನಿ, ಅದನ್ನು ಕ್ಷಮಿಸು ಅಂತ ಅವಳ ಸ್ತೋತ್ರ ಇದೆ. ಆ ಶ್ಲೋಕವನ್ನು ಮಕ್ಕಳಿಗೂ ಕಲಿಸಿರ್ತೇವೆ. ಅದು ಶ್ಲೋಕ ಎಲ್ಲಿದು? ಯಾವುದೋ ಪುರಾಣದಲ್ಲಿ ಇದ್ದಿರಬೇಕು. ಅದೊಂದು ಒಳ್ಳೆಯ ಸಂಪ್ರದಾಯವೇ. ಆದರೆ ಮಹಾಭಾರತವನ್ನು ನಾವು ಪ್ರಕ್ಷೇಪ ವಿಕ್ಷೇಪಗಳಿಂದ ಮತ್ತೆ ಕಾಲಕ್ರಮೇಣ ಅದು ಲುಪ್ತವಾಗುವುದರಿಂದ ನಾವು ಉಳಿಸ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ನಮೋಸ್ತು ಪ್ರಿಯದತ್ತಾಯೈ ಅನ್ನೋ ಒಂದು ಪಾದ ಇಷ್ಟನ್ನು ಹೇಳಿದರೆ ಸಾಕು. ನಮಃ ಸರ್ವ ಸಹಾಭ್ಯ ಅಂತ ಗೋವುಗಳಿಗೆ ನಮಸ್ಕಾರ ಮಾಡುವಾಗ ಒಂದು ಶಬ್ದ ಹೇಳಿದರೆ ಸಾಕು. ಇಷ್ಟನ್ನು ನಾವು ಮಕ್ಕಳಿಗೆಲ್ಲ ಕಲಿಸ್ಬೇಕು, ನಾವು ಕೂಡ ಕಲ್ತ್ಕೋಬೇಕು. ಹಾಗೆ ಮಹಾಭಾರತವನ್ನ ರೂಢಿಯಲ್ಲಿ ತರಬೇಕು. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್ ಅಂತ ಮಹಾಭಾರತದ ಆದಿಪರ್ವವೇ ಹೇಳ್ತದೆ. ಒಂದು ಪಾದ ಮಹಾಭಾರತ ಶ್ಲೋಕವನ್ನಾದರೂ ಹೇಳಬೇಕು, ಪೂರ್ಣ ಶ್ಲೋಕ ಹೇಳಲಿಕ್ಕಾಗದೆ ಹೋದ್ರು. ಆದ್ರಿಂದ ಮಹಾಫಲ ಪ್ರಾಪ್ತಿ ಇದೆ. ನಚ ನಿರ್ಭಾರತೋ ಭವೇತ್, ಭಾರತದ ಅಧ್ಯಯನವಿಲ್ಲದೆ, ಭಾರತದ ಪಾರಾಯಣ ಇಲ್ಲದೆ ಯಾವ ದಿನವೂ ಕಳೆಯಬಾರದು ಅಂತ ವರ್ಣನೆ ಮಾಡ್ತಾರೆ. ಈ ಜಗತ್ತಿನಲ್ಲಿ ಅಹಂಕಾರವಿಲ್ಲದೆ, ಸುಳ್ಳು ಇಲ್ಲದೆ ಯಾರ ಜೀವನ ನಡೆಸಿದ್ದಾರೆ, ಸಾರಸ ಪಕ್ಷಿಗಳಿಂದ ಕೂಡಿದ ವಿಮಾನದಲ್ಲಿ ಕೂತ್ಕೊಂಡು ಅವರು ಪ್ರಯಾಣ ಮಾಡ್ತಾರೆ, ಪ್ರತಿನಿತ್ಯ ಒಂದೇ ಬಾರಿ ಭೋಜನ ಮಾಡುವವರು, ಏಕಭುಕ್ತ ಮಾಡುವವರು ಅಂತ. ಏಚಾಪ್ಯೇಕೇನ ಭಕ್ತೇನ ಅಂತಿದೆ, ಭುಕ್ತೇನ ಅಂತನೂ ಹೇಳಿದ್ರಿ ತಪ್ಪೇನಲ್ಲ. ಚತುರ್ಥೇನ ಹಿ ಭಕ್ತೇನ ವರ್ತಂತೆ ಯೇ ಜಿತೇಂದ್ರಿಯಾ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ.
ಇಲ್ಲಿ ಅಂತೂ ಅವರೆಲ್ಲರೂ ಕೂಡ ಸದ್ಗತಿಯನ್ನು ಪಡಿತಾರೆ. ಒಂದೇ ಬಾರಿ ಊಟ ಮಾಡುವವನು ಅಥವಾ 4ನೇ ಹೊತ್ತಿನಲ್ಲಿ ಊಟ ಮಾಡುವವರು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಇದನ್ನು ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಊಟ ಮಾಡುವವರು ಅಂತ ನಿಯಮ ಇಟ್ಕೊಂಡವರು. ಒಮ್ಮೆ ಊಟ ಮಾಡಿದ ಮೇಲೆ 3 ಕಾಲಗಳನ್ನು ಬಿಟ್ಟು 4ನೇ ಕಾಲದಲ್ಲಿ ಊಟ ಮಾಡುವವರು ಅಂತ ಅದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ. ಅಂಥವರು ನವಿಲಿನಿಂದ ಕೂಡಿದ ವಿಮಾನದಲ್ಲಿ ಯಮಧರ್ಮನ ಪಟ್ಟಣಕ್ಕೆ ಹೋಗ್ತಾರೆ. 3 ದಿನಗಳಿಗೊಮ್ಮೆ ಊಟ ಮಾಡುವವರು. ನಾನಾ ಥರದ ನಿಯಮಗಳನ್ನ ಪ್ರಾಚೀನ ಕಾಲದಲ್ಲಿ ಇಟ್ಕೊಂಡಿದ್ರು. ಅವರೆಲ್ಲರೂ ಇಂಥ ಶ್ರೇಷ್ಠವಾದಂಥ ದಾರಿಯಲ್ಲಿ ಹೋಗ್ತಾರೆ. 6 ದಿನಗಳಿಗೊಮ್ಮೆ ಊಟ ಮಾಡುವವರು. ಆನೆಗಳಿಂದ ಕೂಡಿದಂಥ ರಥಗಳಲ್ಲಿ ಕೂತ್ಕೊಂಡು ಯಮರಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ದೇವದೂತರು ಅವರಿಗೆ ಜಯ ಜಯಕಾರ ಹಾಕ್ತಾ ಇರ್ತಾರೆ. 15 ದಿನಗಳಿಗೊಮ್ಮೆ ಊಟ ಮಾಡುವವರು. ಸಿಂಹಗಳಿಂದ ಕೂಡಿದಂಥ ವಿಮಾನದಲ್ಲಿ ಕೂತ್ಕೊಂಡು ಯಮರಾಜನ ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾರೆ. ಮಾಸಕ್ಕೊಮ್ಮೆ ಊಟ ಮಾಡುವವರು. ಅವರು ಆ ಪರಲೋಕಕ್ಕೆ ಸುಖವಾಗಿ ಪ್ರಯಾಣ ಮಾಡ್ತಾರೆ. ಗೋವಿನ ಸಲುವಾಗಿ, ಸ್ತ್ರೀಯರ ಸಲುವಾಗಿ ಮತ್ತು ಬ್ರಾಹ್ಮಣರ ಸಲುವಾಗಿ ಪ್ರಾಣ ತೊರೆಯುವವರು. ಅವರು ಕೂಡ ಮಹಾ ಪುಣ್ಯವಂತರಾದ್ದರಿಂದ ಸದ್ಗತಿಯನ್ನು ಪಡಿತಾರೆ. ಪ್ರಾಣಾಸ್ತ್ಯಜತಿ ಯಹ ವಿಪ್ರಃ ಗೋಕೃತೆ ಸ್ತ್ರೀಕೃತೆ ಚೈವ ಹತಾಹ ವಿಪ್ರಕೃತೆಪಿ ಯೇ ತೇ ಯಾಂತಿ ಅಮರಕನ್ಯಾಭಿಃ ಸೇವ್ಯಮಾನಾಃ ರವಿಪ್ರಭಾಃ. ದೇವಕನ್ಯೆಯರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅಂಥವರೆಲ್ಲ ಪ್ರಯಾಣ ಮಾಡ್ತಾರೆ. ಗೋವಿನ ಸಲುವಾಗಿ, ಸ್ತ್ರೀಯರ ಸಲುವಾಗಿ ಮತ್ತು ಬ್ರಾಹ್ಮಣದ ಸಲುವಾಗಿ ಪ್ರಾಣ ತೊರೆದವರು. ಹಂಸ, ಸಾರಸ ಪಕ್ಷಿಗಳಿಂದ ಕೂಡಿದಂಥ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾರೆ. ಪರಪೀಡೆಯನ್ನು ಮಾಡದೆ ತಮ್ಮ ಜೀವನವನ್ನು ನಡೆಸುವವರು, ತಮ್ಮ ಕುಟುಂಬವನ್ನು ಪಾಲನೆ ಮಾಡಿದವರು ಬಂಗಾರದ ವಿಮಾನಗಳಲ್ಲಿ ಕೂತ್ಕೊಂಡು ಪರಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಪರಪೀಡಾಂ ಅಕೃತ್ವೈವ ಭೃತ್ಯಾನ್ ಬಿಭ್ರತಿ ಯೇ ನರಾಹ. ಮತ್ತೆ ಎಲ್ಲಾ ಪ್ರಾಣಿಗಳಲ್ಲೂ ಸಮಾನವಾದಂತಹ ಮನೋಭಾವವನ್ನಿಟ್ಟವರು, ಕ್ರೋಧ ಲೋಭಗಳಿಂದ ರಹಿತರಾದವರು, ಮತ್ತೆ ನನ್ನನ್ನ, ಶಿವನನ್ನ, ಅಂಬಿಕೆಯನ್ನ ನಿತ್ಯ ನಮಸ್ಕರಿಸುವವರು, ನಿತ್ಯ ಭಗವಂತನ ಪೂಜೆಯನ್ನು ಮಾಡುವವರು, ಅವರೆಲ್ಲರೂ ಕೂಡ ಸದ್ಗತಿಯನ್ನು ಪಡಿತಾರೆ ಅಂತ ವರ್ಣನೆ ಮಾಡ್ತಾರೆ.